ವಾರದ ಬಡ್ಡಿ, ದಿನದ ಬಡ್ಡಿ, ಗಂಟೆ ಬಡ್ಡಿ ಎಲ್ಲ ಎತ್ಕೊಂಡಿದ್ದೀನಿ. 1,00,000 ಸಾಲ ತಗೊಂಡು ಎಷ್ಟು ಬಡ್ಡಿ 10 ಲಕ್ಷ ಬಡ್ಡಿ ಕಟ್ಟಿದ್ದೀನಿ ಒಬ್ಬನಿಗೆ. 10 ದಿನದ ಮಗುನ ಎತ್ಕೊಂಡ್ಬಂದು ಸಾಲಗಾರ ಮುಂದಕ್ಕೆ ಆಗ್ತಾ. ಒಬ್ಬನೇ ಸ್ನೇಹಿತ 10 ವರ್ಷ ಸಣ್ಣ ಅವನೇ ಮಾತಾಡಲ್ಲ. ಎಷ್ಟು ಫ್ರಾಡ್ ಮಾಡಿದ್ದಾರೆ ಅಂತಂದರೆ ಐಟಮ್ಗಳನ್ನ ಮಾರ್ಕೊಂಬಿಟ್ಟು ಏನೂ ಇಲ್ಲ ಹೋಟ್ಲಲ್ಲಿ. ಎಷ್ಟು ಒಂದು 10 ಲಕ್ಷ ರೂಪಾಯಿ ಐಟಮ್ ಇಟ್ಟಿದ್ದಾರೆ. ಓನರ್ಗೆ ಯಾರೇ ಕೆಲಸ ಮೋಸ ಮಾಡ್ತಾರೆ, ಅಣ್ಣ ಅಪ್ಪ ಅಂತ ಅವ್ರದ್ದು ದುಡ್ಡು ಇರಲಿ ಇಲ್ಲದೆ ಹೋಗಲಿ ಓನರ್ ಕೈ ಹಿಡೀರಿ. ಇವತ್ತು ಅಷ್ಟೇ ನಾನು ಯಾರು ಸಾಲಗಾರ ಟಾರ್ಚರ್ ಏನೋ ಕೊಡ್ಬೇಕಾದ್ರೆ ನಾನು ಬಡ್ಡಿ ಕಟ್ಟಿದ್ದೀನಿ. ವಾರದ ಬಡ್ಡಿ, ದಿನದ ಬಡ್ಡಿ, ಗಂಟೆ ಬಡ್ಡಿ ಎಲ್ಲ ಎತ್ಕೊಂಡಿದ್ದೀನಿ. 1,00,000 ಸಾಲ ತಗೊಂಡು ಎಷ್ಟು ಬಡ್ಡಿ 10 ಲಕ್ಷ ಬಡ್ಡಿ ಕಟ್ಟಿದ್ದೀನಿ ಒಬ್ಬನಿಗೆ. 1,00,000 10 ಲಕ್ಷ ಬಡ್ಡಿ ವಿತ್ತು. ಇನ್ನೊಬ್ಬನಿಗೆ 2 ಲಕ್ಷ ಕೊಡ್ಬೇಕು. ನಾನು ಅಂಗಡಿ ತಕ್ಕ ಬಂದು ಇವತ್ತು ನಾಳೆ ಕಟ್ಟಲೇಬೇಕು ದುಡ್ಡು 2,000 ಅಂತಂದ. ಅವನು ಅದೇ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನು DCP ಹತ್ರನೇ ಹೋಗೋದು ಸತ್ಯ. DCP ಹತ್ರ ಹೋಯ್ತು. ಅವರಿಗೆಲ್ಲ ಮಾತಾಡಿಲ್ವಾ ಯಾವತ್ತು ಕೊಡ್ತಾರೆ? ಮಾತಾಡಿದ್ದಾರೆ, ಯತೀಶ್ ಅಣ್ಣ ಮಾತಾಡಿದ್ದಾರೆ. ನಾವು ಒಂದು ವರ್ಷ ಟೈಮ್ ತಗೊಂಡಿದ್ದೀವಿ. ಅವರು ಇವಾಗಲೇ ಗಂಟೆ ಬಡ್ಡಿ ಮೀಟ್ರ್ ಬಡ್ಡಿ ಅವನು ಒಬ್ಬ. ನಾನು FIR ಮಾಡಿಸ್ತೀನಿ. ಯಾಕಪ್ಪ ಅಂದರೆ ನಾನು ಹೇಳೋದು ಇಷ್ಟೇಣ, ನೀವು ಯಾರ್ಯಾರು ಸಾಲ ಮಾಡಿದ್ದೀರ ಕೇಳಿದಾರಪ್ಪ, ನೋಡ್ತಾ ಇರ್ತೀರಲ್ಲ, ಲೈವ್ ನೋಡ್ತಾ ಇರ್ತಿರಲ್ಲ. ನಾನು ಸಾಲ ಮಾಡೋದು ಕುಗ್ಬೇಡಿ ಅಣ್ಣ. ನಾನು ಮೀಟ್ರ್ ಬಡ್ಡಿ ತಗೊಂಡಿದ್ದೀನಿ, ಗಂಟೆ ಬಡ್ಡಿ ತಗೊಂಡಿದ್ದೀನಿ, ದಿನದ ಬಡ್ಡಿ ತಗೊಂಡಿದ್ದೀನಿ. ನೋಡಿ, ಅವ್ರು ನೀವು ಸಾಯಿಸ್ಬಿಡಲ್ಲ, ಟೈಮ್ ತಗೊಳ್ಳಿ, ಕೊಡ್ತಾರೆ. ಕೆಲವ್ರು ಒಳ್ಳೆಯವರು ಇರ್ತಾರೆ, ಕೆಲವ್ರು ಕೆಟ್ಟವ್ರು ಇರ್ತಾರೆ. ಈಗ ನಮ್ಮನ್ನು ಬಂದ್ರಲ್ಲ, ಅವ್ರಿಗೂ ಕೊಡ್ಬೇಕು ಸಾಲ. ಅವ್ರಿಗೂ ಕೊಡಬೇಕು. ಒಬ್ರಿಗೆ 10 ಲಕ್ಷ ಕೊಡಬೇಕು, ಒಬ್ರಿಗೆ 13 ಲಕ್ಷ ಕೊಡಬೇಕು, ಒಬ್ರಿಗೆ 25 ಲಕ್ಷ ಕೊಡಬೇಕು, ಒಬ್ರಿಗೆ 21 ಲಕ್ಷ ಕೊಡಬೇಕು. ಒಬ್ಬ ಆ ಅಪ್ಪನ ಹೆಸರಲ್ಲ, ಕೆಂಗೇರಿ ಅವರು. ನಾನು ಅಪ್ಪನಿಗೆ 25 ಲಕ್ಷ ದುಡ್ಡು ಕೊಡಬೇಕು. ಒಂದೇ ಮಾತ್ರ 4 ವರ್ಷ ಟೈಮ್ ಕೊಟ್ಬಿಟ್ರು. ಹೋಗೋ ನನ್ನ ಮಗಳನ್ನ ಎತ್ಕೊಂಡ್ಬಂದೆ. 10 ದಿನದ ಮಗುನ ಎತ್ಕೊಂಡ್ಬಂದು ಸಾಲಗಾರ ಮುಂದಕ್ಕೆ ಆಗ್ತಾ. ಎಲ್ಲ ಏನಂತಂದ್ರು, ಕನಿಕರ ಏನೋ ಅಂತಾರಲ್ಲ, ಕನಿಕರ ಇದು ಮಾಡಿಸ್ಕೊ ಬಂದು. ಸ್ವಾಮಿ, ಬದುಕಬೇಕು ಅಂತಲೇ ಬಂದಿದ್ದೀನಿ, ಬದುಕು ತೋರಿಸ್ತೀನಿ. ಅದು ಒಂದು ತಿಳ್ಕೊಳ್ಳಿ, ಮೀಟ್ರ್ ಬಡ್ಡಿಗೆ ದಯವಿಟ್ಟು ನಂತರ ಕೈ ಹಾಕ್ಬಿಡ್ರಿ, ದಿನದ ಬಡ್ಡಿಗೆ ಕೈ ಹಾಕ್ಬಿಡ್ರಿ. ದಯವಿಟ್ಟು ಆರ್ಥಿಕವಾಗಿ ಫ್ಯಾಮಿಲಿ ಮನಸ್ಸು ನೋವು ಮಾಡಿದ್ದೀನಿ. ನನ್ನ ಹೆಂಡತಿ ಸುಧಾ ತಾಲಿನೂ ಕಳಿಸಿದ್ದೀನಿ. ನಾನು ದೇವ್ರಣ್ಣ ಇವಾಗಲೂ ಬೇಕಂದ್ರೆ ಲೈವಲ್ಲಿ ಇಲ್ಲೇ ಕೂತಿರ್ತೀನಿ, ಹೋಗಿ ನೋಡ್ಬಿಡಿ. ಹೆಂಡ್ತಿಲಿ ಕತ್ತಲ್ಲಿ ತಾಲಿ ಇಲ್ಲ, ಅತ್ತೆ ಕತ್ತಲ್ಲಿ ತಾಲಿ ಇಲ್ಲ, ಬಿಸಿದ್ದೀನಿ. ಅಂಗಡಿ ಮಾಡಬೇಕು ಅಂತಗೋಸ್ಕರನೇ ಇದು ಸತ್ಯವಾದ ಮಾತು. ಇವು ನಾನು ನಂಬಿರೋ ಹಂಗೇರಳ್ಳಿ ಚೌಡೇಶ್ವರಿ ಮೇಲೆ ಅಂತ ಹೇಳಿ ಮುಗಿಸಿ ವಾಪಸ್ ಹೋದವರು ಮತ್ತೆ ಅಂಗಡಿ ಮಾಡಬೇಕು ಅಂತ ಅನ್ಸಿದ್ದೆ ಅವಾಗ. ಸರ್, ನಾನು ಮೂಟೆ ಊರೋಕ್ಕಾಗದೇ ಬಂದು ರೂಮಲ್ಲಿ ಸ್ನಾನ ಮಾಡ್ಕೊಂಡು ಮೈಯೆಲ್ಲ ಊದೋಗಿದ್ದೇವೆಲ್ಲ ಬಂದು ಕೂತ್ಕೊಂಡಿದ್ದೆ. ಅವಾಗ ಅಲ್ಲಿ ನಮಗೆ ಕುಣಿಗಲ್ ಹತ್ರ ಹಂಗೇರಳ್ಳಿ ದೇವಸ್ಥಾನ ಇದೆ, ವಿದ್ಯಾ ಚೌಡ ಎಕ್ಸ್ಪ್ರೆಸ್ ದೇವಸ್ಥಾನ ಇದೆ. ಆವಾಗ ನಾನು ಕೂತ್ಕೊಂಡು ಮನೇಲೇ ಸುಮ್ಮನೆ ಜಪ ಮಾಡಿದೆ ಒಂದು ಅರ್ಧ ಗಂಟೆ. ಅಮ್ಮ, ನಾನು 3 ದಿನದಲ್ಲಿ ನಿಮ್ಗೆ ಡಿಸೈಡ್ ಹೇಳು, 3 ದಿನದಲ್ಲಿ ನನ್ನ ಕೈಲಿ ಈ ಥರ ಎಲ್ಲ ನನ್ನ ಕೈಲಿ ಬಳೋಕ್ಕಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ಕೋಟಿ ರೀಚ್ ಆಗಿ ತಿರುಬಲ ಫುಟ್ಪಾತಿಗೆ ಬಂದ್ಬಿಡೋಕೆ ಅದು ಸುಲಭ ಅಲ್ಲ. ಎಷ್ಟೋ ಜನಕ್ಕೆ ಆಗಿರುತ್ತೆ, ಅನುಭವ ಆಗುತ್ತೆ. ಹಂಗೇರಳ್ಳಿ ಹತ್ರ ಹೋಗಿ ನಾನು ಅರ್ಕೆ ಒಪ್ಪು ಕಟ್ಕೊಂಡ್ಮೇಲೆ ಕಂಬ್ಯಾಕ್ ಸರ್ 15 ದಿನ ಅದೇ ನಮ್ಮ ಸಾಲ ಕೊಟ್ಟಿರೋ ಕರ್ಕೊಬಂದು ಕಂಬ್ಯಾಕ್ ಶುರು ಮಾಡಿದೆ. ಇವತ್ತು 8 ಹೋಟೆಲ್ ಇದೆ. ಕಂಬ್ಯಾಕ್ ಫುಟ್ಪಾತಿನ ಶುರುವಾದ ಜರ್ನಿ 8 ಹೋಟೆಲ್ ಮಾಡಿದೆ ವಿತ್ ಒಂದು 10 ದಿನದಲ್ಲಿ. ಫ್ರಾಂಚೈಸಿಗಳ ನನ್ನ ಹೋಟ್ಲೆ 4 ಹೋಟ್ಲ್ ಆಗಿದ್ದೇವೆ. ನನ್ನ ಸ್ವಂತ 10 ದಿನದಲ್ಲಿ 4 ಹೋಟ್ಲ್ ಮಾಡಿದ್ದೀನಿ. ವಿತ್ ನಾನು ಒಂದು ದೊಡ್ಡ ಹೋಟ್ಲು ಸಹ ಓಪನ್ ಮಾಡಿದ್ದೀನಿ. ಇದಕ್ಕೆಲ್ಲ ನಮಗೆ ಕೊಟ್ಟಿದ್ದಾಳೆ ಅಂತಂದರೆ ಅಮ್ಮ ಚೌಡೇಶ್ವರಿ, ಹಂಗೇರಳ್ಳಿ ಚೌಡೇಶ್ವರಿ. ವಿತ್ ಯಾರಿಗೆ ಏನು ಮಾಡಿದಾರೋ ಗೊತ್ತಿಲ್ಲ ಸರ್, ನನಗೆ ಭಾಳ ಅಂದ್ರೆ ಭಾಳ ಎಕ್ಸ್ಪೆಕ್ಟಿವ್. ಯಾರ್ಯಾರು ಸಾಲ ಮಾಡ್ಕೊಂಡಿರ್ತೀರಲ್ವಾ, ಆ ಅಮ್ಮನ ಹತ್ರ ಹೋಗಿ ಬೇಡ್ಕೊಳ್ಳಿ. ನಿಜವಾಗ್ಲೂ 100ಕ್ಕೆ 100 ನನಗೆ 2 ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳ ಮೇಲೆ ಸತ್ಯ 3 ದಿನದಲ್ಲಿ ರಿಸಲ್ಟ್ ಕೊಟ್ಟಾಗ್ಬಿಡುತ್ತೆ. ಇನ್ನು ನಾನು 6 ದೇವ್ರು ನಂಬಿದೆ, ಇವ್ರು ನಂಬಿಲ್ಲ. ವಿದ್ಯಾ ಚೌಡೇಶ್ವರಿಗೆ ಹೋಗಿ ನೀವು ಅಲ್ಲಿ ಗರ್ಭಗುಳಿ ಹತ್ರ ಹೋಗಿ ಒಂದು 10 ನಿಮಿಷ ಜಪ ಮಾಡಿರಿ. ವಿತಿನ್ ಸೆಕೆಂಡ್ ಎಲ್ಲ ವ್ಯವಸ್ಥೆ ಇರ್ತದೆ ಅಲ್ಲಿ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರ್ತದೆ. ಅಲ್ಲಿಗೆ ಹೋಗಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಗಾಗುತ್ತೆ. ಈಗ ವಾಪಸ್ ಬಂದು ಅದೇ ಜಾಗದಲ್ಲಿ ಮತ್ತೆ ಫುಟ್ಪಾತಲ್ಲಿ ವ್ಯಾಪಾರ ಶುರು ಮಾಡಿದ್ಮೇಲೆ ವ್ಯಾಪಾರ ಚೆನ್ನಾಗ್ತದೆ? ವ್ಯಾಪಾರ ಸರ್, ಕಸ್ಟಮರ್ ರೆಸ್ಪಾನ್ಸ್ ಭಾಳ ಇದೆ. ಇನ್ನೊಂದಿನಪ್ಪ ಅಂದ್ರೆ ಆ ಜಾಗ ಬೇರೆ ಜಗಳಾಗಿದೆ, ಜಾಗಕ್ಕೋಸ್ಕರ ಹೊಡೆದಾಟ ಆಗಿದೆ, ಕಂಪ್ಲೇಂಟ್ ಆಗಿದೆ. ಅಲ್ಲಿ ಎಷ್ಟೋ ಜನ ಕಸ್ಟಮರ್ ಹೇಳ್ತಾರೆ, ಚಿನ್ನ ನೀವು ಗೌಡ್ರೆ ಅಂತಾರೆ. ಗೌಡ್ರೆ, ನೀವು ಬತ್ತಿರೋವಾಗ ಜನ ಬತ್ತಿರೋದು ಜನ ಏನು ಮಾಡಿದ್ದೀರ, ಮೋಡಿ ಮಾಡಿದ್ದೀರ ಅಂತ. ಇಲ್ಲಿಂದ ಹಾಕ್ಬೇಕು ಊಟ. ಸುಮ್ಮನೆ ವಿಡಿಯೋದಲ್ಲಿ ಬಿಲ್ಡಪ್ ಕೊಟ್ಬಿಟ್ಟು ಅನ್ನ ಹಾಕೋದಲ್ಲ. ಇಲ್ಲಿಂದ ಬಂದ್ರೇ ಜನ ಬರೋದು. ಇವತ್ತು ಅಷ್ಟು ಚೆಕ್ ಮಾಡ್ಕೊಳ್ಳಿ, 50 ರೂಪಾಯಿ ಹೊಟ್ಟೆ ತುಂಬ ರೈಸ್ ಕೊಡ್ತಾಯಿದ್ದೀನಿ. ಎಷ್ಟೋ ಜನ ಫ್ರೀ ಊಟ ಕೊಡ್ತಿದ್ದಾರೆ. ಸ್ವಾಮಿ, ನಾನು ಆ ಥರ ಇನ್ನೂ ಬೆಳೀನಿಲ್ಲ. ಕೊಡ್ತಿದ್ದಾರೆ, ಇದೇ ರೋಡಲ್ಲಿ ಕೊಡ್ತಿದ್ದಾರೆ. ನನಗೂ ನಕಾಸಾಗಬೇಕು, ಬಡವ್ರಿಗೂ ನಕಾಸಾಗಬೇಕು, ಕೆಲಸಗಾರರು ನಕಾಸಾಗಬೇಕು. ಆ ಥರ ಮಾಡಿದ್ದೀನಿ. ವಿತ್ತು ಏನಪ್ಪ ಅಂದರೆ ನನಗಾಗಿರೋ ಎಕ್ಸ್ಪೆನ್ಸ್ ಭಾಳ ಆಗ್ಬಿಟ್ಟೈತೆ. ನನ್ನ ಹತ್ರ ದುಡ್ಡು ಇದ್ದಾಗ ಎಲ್ಲ ನಮ್ಮ ಪ್ರತಿಯೊಂದು ಸ್ಟೇಜ್ ಮೇಲೆ ಸನ್ಮಾನ ಹಾಕೋದು. ನನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದಾಗ ಎಲ್ಲ ಡಿವೈಡ್ ಆಗೋದ್ರು. ಒಬ್ಬನೇ ಸ್ನೇಹಿತ 10 ವರ್ಷ ಸಣ್ಣ ಅವನೇ.
ಮಾತಾಡಲ್ಲ. ಇಲ್ಲೇನೋ ಎಲ್ಲ ಮಾತಾಡಿಲ್ಲ. ನಾನು ಸಾಧನೆ ಮಾಡ್ಬಿಟ್ಟೆ ಅಪ್ಪನ ಹತ್ರ ಹೋಗೋದು ಭಾಳ. ನನಗೆ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ ಅಪ್ಪ. ಬೀದಿಗೆ ಬಂದಾಗಲೇ ಅಪ್ಪನ ಅಂಗಡಿ ಹಾಕ್ಕೊಟ್ಟದ್ದು. ಅಪ್ಪನ ಅಂಗಡಿ ಮಾಡಿದೆ. ಅಪ್ಪನ ಹೆಸರು ನಾನು ಹೇಳಲ್ಲ. ಅಪ್ಪ ಬೆಳೀತಿದ್ದಾರೆ. ನನ್ನಿಂದ ಅವ್ರಿಗೆ ಕೆಟ್ಟದ್ರು ಬರೋದು ಬೇಡ. ಅನ್ನ ಹಾಕ್ದವ್ರ ಮನೆಗೆ ಜಾಗ ಕೊಟ್ಟವ್ರು ಮರಿಬಾರ್ದು. ಇವತ್ತು ಇಲ್ಲೊಂದು ಬ್ಯಾನರ್ ಅವ್ನ ಫೋಟೋ ಇಲ್ಲ. ನಾನು ನನ್ನ ಅಂಗಡಿ ಇಳಿಸ್ಬೋದು ಅವ್ನ ಫೋಟೋ ಬಡಿಕೊಂಡಿದ್ದೆ. ಅಯ್ಯೋಗೆ ಕಾಪಾಡ್ಕೋಕ್ಕಾಗಿಲ್ಲ. ಇವತ್ತು ಸರ್ ಅವ್ನು ಬೆಳೀಲಿ, ತುಂಬ ಚೆನ್ನಾಗಿರಲಿ, ನಾನು ಹತ್ರಕ್ಕೆ ಹೋಗಲ್ಲ. ನಾನು ಸಾಧನೆ ಮಾಡಿಬಿಟ್ಟೆ ಅಪ್ಪನ ಹತ್ರ ಹೋಗೋದು. ಅವರಮ್ಮ ನಮ್ಮ ಮಗನ ಥರ ನೋಡ್ಕೊತಿದ್ರು. ಪಾಪ ಊಟ ಹಾಕಿದ್ದಾರೆ. ನನಗೆ ಹುಷಾರಿಲ್ಲ ಅಂದಾಗೆಲ್ಲ ಅವರಪ್ಪ ಡಾಕ್ಟ್ರು ನನಗೆ ಪಾಪ ಮೆಡಿಸಿನಲ್ಲಿ ಹೆಲ್ಪ್ ಮಾಡಿದ್ದಾರೆ. ನನಗೆ ಸೂಚನೆ ಮಾಡ್ಕೊಬಿಟ್ಟಿದ್ದಾಗ ನನಗೆ ಕಾಸಿದ್ದಿರಲಾಗಿಲ್ಲ. ಎಲ್ಲ ಯಾರು ಅವರೇ ನೋಡ್ಕೊಂಡಿದ್ದು. ಚಿಕಿತ್ಸೆ ಎಲ್ಲ ಅವರೇ ನೋಡಿ ಸಪೋರ್ಟ್ ಮಾಡಿ ಇದು ಮಾಡಿದ್ದು. ಯಾವತ್ತೂ ಅಷ್ಟೇ ಓನರ್ಗಳು ಮೋಸ ಮಾಡೋಕೆ ಹೋಗ್ಬಿಟ್ಟು ಓನರು ಇವತ್ತು ನಾನು ಒಂದು ಮಾತಾಡ್ದೆ ಏನೇ ಓನರ್ಗೆ ಯಾರೇ ಕೆಲಸ ಮೋಸ ಮಾಡ್ತಾರೆ ಅಣ್ಣ ಅಪ್ಪ ಅಂತ. ಅವ್ರದ್ದು ದುಡ್ಡು ಇರಲಿ ಇಲ್ಲದೆ ಹೋಗಲಿ ಓನರ್ ಕೈ ಹಿಡೀರಿ ಅಷ್ಟೇ ಕೇಳೋದು. ಭಾಳ ಫ್ರಾಡ್ ಮಾಡಿದ್ದಾರೆ. ಎಷ್ಟು ಫ್ರಾಡ್ ಮಾಡಿದ್ದಾರೆ ಅಂತಂದರೆ ಐಟಮ್ಗಳನ್ನ ಮಾರ್ಕೊಬಿಟ್ಟು ಅಲ್ಲಿ ಏನೂ ಇಲ್ಲ ಹೋಟ್ಲಲ್ಲಿ. ಎಷ್ಟು ಒಂದು 10 ಲಕ್ಷ ರೂಪಾಯಿ ಐಟಮ್ ಇಟ್ಟಿದ್ದಾರೆ ಹೋಟ್ಲಲ್ಲಿ. ಏನಿಲ್ಲ. ನಾನು ಇವತ್ತು ಕೈ ಮುಗ್ಗತ್ತೀನಿ. ಕಾಂತಣ, ಸರತಣ, ಯತೀಶಣ, ನವೀನಣ ನಿಮ್ಮ ಹೆಸರು ಉಳಿಸ್ತೀನಿ. ಆದರೆ ನಾನು ಸಾಲ ಮಾಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಸಾಲ ಮಾಡಿದ್ದೀನಿ. ಆದರೆ ನಾನು ಮೀಟ್ರ್ ಬಡ್ಡಿ ಕಟ್ಟಿದ್ದೀನಿ. ನಾನು ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀನಿ. ಸಾಲ ಯಾಕಾಯ್ತು? ನಾನು ಬಿಸ್ನೆಸ್ ಗೊತ್ತಿಲ್ಲ, ಬಿಸ್ನೆಸ್ ಕೈ ಹಾಕ್ಬಿಟ್ಟೆ. ತರಕಾರಿ ಅಂಗಡಿ ಕೈ ಹಾಕ್ಬಿಟ್ಟೆ. ನನಗೆ ಗೊತ್ತಾಗಿಲ್ಲ. ಎಲ್ಲ ಸುತ್ತ ಇದ್ದವರೆಲ್ಲ ಕಷ್ಟ ಬಂದ ಕತ್ತ ಕಾಲು ಇಡೋರು. ಅದೊಂದು ಬಿಟ್ರೆ ಇದ್ರ ಹತ್ರ ಇದ್ದವರೆಲ್ಲ ಫೇಕ್ ಫ್ರೆಂಡ್ಸ್ಗಳು ಅಂತ ಗೊತ್ತಿರಲಿಲ್ಲ. ಹಿಂಗೆ ಮಾಡೋ ಪಾಪ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟೆ ಸರ್. ನನ್ನ ಕ್ಲೋಸ್ ಫ್ರೆಂಡ್ ಕಿರಣ ಅಂತಂದ್ಬಿಟ್ಟು ಅವನು ಕೊಟ್ಬಿಟ್ಟೆ. ಅವನು ಬೀದಿಗೆ ಬಂದ್ಬಿಟ್ಟ. ಅದು ನನಗೆ ಇನ್ನೂ ಗಿಲ್ಟ್ ಹೊಡಿತಿದೆ. ನನ್ನ ಫ್ರೆಂಡ್ಗೆ ಮೋಸ ಮಾಡ್ಬಿಟ್ನಲ್ಲ. ನನ್ನ ಫ್ರೆಂಡ್ಗೆ ಇವತ್ತು ಸರ್ ನಮ್ಮ ಮತ್ತೆ ಅದೇ ಬೈತಿಲ್ಲ ನನಗೆ. ನಿನ್ನಿಂದ ಅವನು ಹಾಳು ಮಾಡ್ಬಿಟ್ಟಲ್ಲ ಅವ್ನ ಪಾಪ ಅವನ ಹತ್ರ ಸರ್ ಅಕ್ಕನ ಮದುವೆ ತಾಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಸೆಟ್ ಅಂತ. ಅವ್ರ ಅಕ್ಕನ ಮದುವೆ ನೆಕ್ಸ್ಟ್ ತಿಂಗಳು. ಅವ್ನ ಮಗ ನಾನು ಫೋನೇ ಮಾಡಲ್ಲ. ಅವ್ನ ಕಿರಣನಿಗೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ನನ್ನ ಹೋಗಿ ನೋಡಿದೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಪಾಪ ಅವನು ಇನ್ನೂ ಕಾಲೇಜ್ ಸ್ಟೂಡೆಂಟ್ ಅವರು. ಪಾಪ ನನ್ನ ಮೇಲೆ ನಮ್ಗೆ ಇನ್ವೆಸ್ಟ್ ಮಾಡ್ದ. ನಾನು ಅಷ್ಟು ಕಿರಣ ಫ್ರಾಂಚೈಸಿ ಕೊಡೋಕ್ಕಿಂತ ಮುಂಚೆ 10 ಸಲ ತಿಳುವಳಿಕೆ ಹೇಳ್ತೀನಿ. ನಿನ್ನ ಕೈಲಾದರೆ ಮಾಡಿಲ್ಲ ಮಾಡ್ಬಿಡ. ನಿನ್ನ ಕೈಲಾದರೆ ಕಿರಣಗೆ 10 ಸಲ ಹೇಳ್ದೆ, ಕಿರಣ ನಿನ್ನ ಕೈಲಾದರೆ ಮಾಡಿಲ್ಲ ಮಾಡ್ಬಿಡ. ನೋಡು ಭಾಳ ತರಕಾರಿ ಅಂಗಡಿ ಭಾಳ ನೊಂದಿದ್ದೀನಿ ನೋಡು. ಇಲ್ಲ ನಾನೊಬ್ಬರು ಏನೋ ಟೀ ಅಂಗಡಿ ಮಾಡ್ಕೊತೀನಿ ಮಾಡ್ಕೊಂಡ ಪಾಪ ಅವನು ಸಾಲ ಮಾಡ್ಕೊಬಿಟ್ಟ. ಅವನು ಮೀಟ್ರ್ ಬಡ್ಡಿ ಕೈ ಹಾಕ್ಬಿಟ್ಟ. ನನ್ನಿಂದ ನನಗೆ ಅವನೊಂದು ಗಿಲ್ಟಿದೆ ಸರ್. ನಾನು ಯಾರಿಗೂ ಮೋಸ ಮಾಡಿಲ್ಲ. ಅಂದರೆ ನಾನು ಕಿರಣಕ್ಕೆ ಮೋಸ ಮಾಡಿಲ್ಲ. ಪಾಪ ನಾನು ತಗೊಂಡದ್ದು ನೋಡಿದ್ರೆ 22 ಲಕ್ಷ ರೂಪಾಯಿ ಎಲ್ಲ ಖರ್ಚು ಮಾಡಿದ್ದೆ. ಬರೀ ಅವ್ನಿಗೆ ಕೊಟ್ಟದ್ದು 5 ಲಕ್ಷಕ್ಕೆ. ಫ್ರೆಂಡ್ ಬದುಕಲಿ ಅಂತ. ಅದು ಉಳ್ಸೋಕ್ಕಾಗಿಲ್ಲ ಅವ್ನ ಕೈಲಿ ಪಾಪ. ಅದೊಂದು ಬಿಟ್ರೆ ಇನ್ನು ಯಾವ ಗಿಲ್ಟು ಇಲ್ಲ. ನಾನು ಮೋಸ ಮಾಡಿಲ್ಲ, ಒಂದು ಏನೂ ಮಾಡಿಲ್ಲ, ಕೆಟ್ಟದ್ದು ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೆ ನನಗೆ ಅನಿಸಿದ್ದು ಒಳ್ಳೇದು ಮಾಡಿದ್ರೆ ಈಗಿನ ಪ್ರಪಂಚದಲ್ಲಿ ಏನಿಲ್ಲ. ಆದರೆ ನನಗೆ ಸಪೋರ್ಟಾಗಿ ನಿಂತ್ಕೊಂಡವರು 4 ಜನಕ್ಕೆ ಇವಾಗಲೂ ಸರ್ ನನ್ನ ಫ್ರೆಂಡ್ ಹತ್ರ ಹೋಗಲ್ಲ ಸರ್. Beat Plus Karnataka.